ಹಾಂ, ಲೈವ್ ಬಂದಿದ್ದೀನಾ? ಒಂದೊಂದು ಸಲ ಗೊತ್ತಾಗಲ್ಲ, ಸ್ವಲ್ಪ ಲೈವ್ ಬಂದಿದ್ದೀನಾ ಏನು ಅಂತ ನೋಡಬೇಕಾಗತ್ತೆ. ಹಾಂ, ಇವಾಗ ಶಿವಮೊಗ್ಗ, ನಮ್ಮ ಶಿವಮೊಗ್ಗ ಜಿಲ್ಲೆದು ಇದು ತೊಗೊಂಡ್ರೆ ಜನಸಂಖ್ಯೆ ಒಂದು 19 ಲಕ್ಷ. ಎಲ್ಲ ಶಿವಮೊಗ್ಗ ತಾಲೂಕು 7-8 ತಾಲೂಕಿದೆ. ಭದ್ರಾವತಿ, ಸಾಗರ, ಸೊರಬ, ಶಿಕಾರಿಪುರ, ತೀರ್ಥಹಳ್ಳಿ, ಶಿವಮೊಗ್ಗ ರೂರಲ್. 19 ಲಕ್ಷದಲ್ಲಿ ಅದರಲ್ಲೊಂದು 40%, 35-40%, 30% ಏನಂತೀರಾ, 30% ಪಾಪ್ಯುಲೇಷನ್ ಸ್ಕೂಲು ಕಾಲೇಜ್ ಮಕ್ಕಳು ಎಲ್ಲ ಇದ್ದಾರೆ. ಅಂದರೆ 19ರಲ್ಲಿ 6-6.5 ಲಕ್ಷ ಅಂತ ಇಟ್ಕೊಳ್ಳಿ. 6.5 ಲಕ್ಷದಲ್ಲಿ ಹೈಸ್ಕೂಲು ಅಂದರೆ 7th, 8th, 9th, 10th ಸ್ಟ್ಯಾಂಡರ್ಡು ಆ ಥರ 6 ಲಕ್ಷದಲ್ಲಿ ಮತ್ತೆ 2 ಭಾಗ ಮಾಡಿದ್ರೆ ಒಂದು 2.5-3 ಲಕ್ಷ ಜನ ಸ್ಟೂಡೆಂಟ್ಸ್ಗಳಿದ್ದೀರಾ ಶಿವಮೊಗ್ಗದಲ್ಲಿ. ಸೊ ಎಷ್ಟು ಜನ ಆಗತ್ತೆ ನನ್ನ ರೀಚ್ ಮಾಡೋಕ್ಕೆ? ಫೇಸ್ಬುಕ್ಕಲ್ಲಿ ವಿಡಿಯೋಗಳೆಲ್ಲ ನೋಡಿ ಏನಂತೀರ, #, ಶಿವಮೊಗ್ಗ ನ್ಯೂಸ್ ಎಲ್ಲ ಹಾಕಿ ವಿಡಿಯೋಗಳು ಮಾಡ್ತಾಯಿರ್ತೀನಿ. ಪೇಜಲ್ಲಿ ಶಿವಮೊಗ್ಗ, ಆಗುಂಬೆ, ತೀರ್ಥಹಳ್ಳಿ, ನಮ್ಮ ಜಿಲ್ಲೆಯವರು ಇನ್ನು ಸುಮಾರು ಜನ ನನ್ನ ನೋಡಿಲ್ಲ. ಆದರೆ ಆಗಲೇ ವಯಸ್ಸು 42 ಆಗಿದೆ. 42 ಆಗಿದೆ. ಇನ್ನು ನಮ್ಮ ಜಿಲ್ಲೆಯವ್ರಿಗೆ ನಾನು ಯಾರು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಶಿವಮೊಗ್ಗ ಫ್ರೀಡಮ್ ಪಾರ್ಕ್ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಶಿವಮೊಗ್ಗದಲ್ಲೂ ಇದ್ದೀನಿ, ಇರೋದು ಈಗ ಸದ್ಯಕ್ಕೆ ಬೆಂಗಳೂರಲ್ಲೂ ಇರ್ತೀನಿ, ಶಿವಮೊಗ್ಗನೂ ಬರ್ತಾ ಇರ್ತೀನಿ. ಶಿವಮೊಗ್ಗದವರು ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋರು ಆನ್ಲೈನಲ್ಲಿ ಮಾಡಿ, ಇಲ್ಲ ಶಿವಮೊಗ್ಗದಲ್ಲೇ ಇದ್ದಾಗ ಡೈರೆಕ್ಟ್ ಮೀಟ್ ಮಾಡಬೇಕು ಅಂದರೆ ಲೊಕೇಶನ್ ನಮ್ಮ ಫ್ರೀಡಮ್ ಪಾರ್ಕ್. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಅದೇ ಹೇಳ್ದನಲ್ಲ, 2 ಅಂದರೆ ಪ್ರೈಮರಿ 5-6ನೇ ಕ್ಲಾಸ್ ಮಕ್ಕಳು ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಏನಾದ್ರು ಈಗ ಕತೆಗಳು ಎಲ್ಲ ಹೇಳ್ಬೇಕಾರೆ. ಅದೇ ಮಕ್ಕಳಿಗೇನೋ ಹೇಳ್ಕೊಡ್ಬೇಕಂದ್ರೆ ಮನೆಯವ್ರ ಹತ್ರ ಪರ್ಮಿಷನ್ ತೊಗೊಬೇಕಲ್ಲ. ಏನಂತೀರ, ಸ್ಟೋರಿ ಟೆಲ್ಲಿಂಗ್ ನೀವು ಒಂದು ಸಲ ಬಂದು ಒಂದು ಸೆಷನ್ ಅಟೆಂಡ್ ಮಾಡಿದ್ರೆ ನಿಮಗೆ ನಾನು ಏನೆಲ್ಲ ಹೇಳ್ತಿದ್ದೀನಿ, ಮನಸ್ಸಿನ ಬಗ್ಗೆ ಏನೆಲ್ಲ ಇನ್ನೂ ತಿಳ್ಕೊಳೋಕ್ಕೆ ನಿಮಗೆ ಅವಕಾಶ ಇದೆ, ತುಂಬ ಇದೆ. ಮನಸ್ಸಿನ ಬಗ್ಗೆ ತಿಳ್ಕೊಳೋದು ಏನಂತೀರ, 10th ಬಂದಮೇಲೆ 9th ಬಂದಾಗಲೇ ಟ್ಯೂಷನ್ನು ಇದೆಲ್ಲ ಬ್ಯುಸಿಯಾಗಿರ್ತೀರ. ಆ ಟ್ಯೂಷನ್ನು ಇದು ಎಲ್ಲ ಮಧ್ಯದಲ್ಲೇ ಸ್ವಲ್ಪ ನನ್ನ ಹತ್ರನೂ ಒಂದು ಸಲ ಬನ್ನಿ. ಟ್ಯೂಷನ್ ಅಂತ ಅಲ್ಲ, ಏನಂತೀರ, ಇಂಟ್ರೆಸ್ಟ್, ನಿಮಗೆ ತುಂಬ ಒಂದು ಇಂಟ್ರೆಸ್ಟ್ ಇರಬೇಕು ಮನಸ್ಸಿನ ಬಗ್ಗೆ, ವಿಚಾರಗಳ ಬಗ್ಗೆ. ಮನಸ್ಸಿಗೆ ಬೇರೆ ಬೇರೆ ವಿಚಾರಗಳು ಬರುತ್ತಲ್ಲ, ಅದ್ರ ಬಗ್ಗೆ ಯಾವ ಒಂದು ವಿಚಾರ ಏನಕ್ಕೆ ಬರುತ್ತೆ
ಅದನ್ನು ಬೇಡದೇ ಇರೋ ವಿಚಾರಗಳನ್ನು ಹೇಗೆ ಕಡಿಮೆ ಮಾಡ್ಕೊಬೇಕು ಅದೆಲ್ಲ ಏನಂತೀರ ಥಿಯರಿಲಿ ಎಲ್ಲದು ಓದಿ ಇದು ಮಾಡಿ ಅಲ್ಲಿ ಇಲ್ಲಿ ಮಾತಾಡೋದು ಎಲ್ಲ ಕೇಳಿರ್ತೀರ. ಅಭ್ಯಾಸ ಮಾಡಬೇಕು. ನನ್ನ ಹತ್ರ ಬಂದು ನನ್ನ ಜೊತೆ ಅಭ್ಯಾಸ ಮಾಡಿ, ನಿಮಗೆ ಒಂದು ಹೊಸ ಅನುಭವ ಆಗುತ್ತೆ. 2.5-3 ಲಕ್ಷ ಜನ ಇದ್ದೀರಾ. ಎಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ? ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ರು ಲೊಕೇಶನ್ ಈ 3 ಮರ, ಫ್ರೀಡಮ್ ಪಾರ್ಕ್. ಇದು 3 ತೆಂಗಿನ ಮರ ಕಾಣುತ್ತೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ. 1, 2, 3. ಸೊ ಎಲ್ಲ ಬನ್ನಿ, ಆನ್ಲೈನಲ್ಲಿ ಬನ್ನಿ. ನಿಮಗಿನ್ನ ಭೇಟಿ ಮಾಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸುಮಾರು ಜನ ನನ್ನ ಭೇಟಿಯಾಗಿ ಕಾಯ್ತಾ ಇರ್ತಾರೆ. ಇದುವರೆಗೂ ನನಗೆ ಸಿಕ್ಕಿರೋ ರಿವ್ಯೂಗಳಲ್ಲಿ ಕೆಲವರೆಲ್ಲ 5 ವರ್ಷ ಮುಂಚೆ ಎಲ್ಲಿದ್ರಿ, ಯಾಕೆ ಬರಲಿಲ್ಲ ಅಂತೆಲ್ಲ ಕೇಳ್ತಾರೆ. 5 ವರ್ಷ ಮುಂಚೆ IT ಯಲ್ಲಿದ್ದೆ. ಇವಾಗ ಒಂದು ಸ್ವಲ್ಪ ರೀಸೆಂಟಾಗಿ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹತ್ರ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಮನಸ್ಸಿನ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್. ಅದರಲ್ಲೂ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ. ಕೆಲವರು ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಬರೋರು ಇರ್ತಾರೆ. ಇವರು ಮನಸ್ಸು ಅಂತೆಲ್ಲ ಹೇಳ್ತಾರಲ್ಲ, ವಿಡಿಯೋ ಎಲ್ಲ ಮಾಡ್ತಾರಲ್ಲ, ಇವರಿಗೆಷ್ಟು ಇದಿದೆ ಟೆಸ್ಟ್ ಮಾಡೋಣ ಅಂತ ಬರೋರು ಇರ್ತಾರೆ. ಟೆಸ್ಟ್ ಮಾಡೋಕ್ಕೆ ಬನ್ನಿ, ಆದರೆ ಟೆಸ್ಟು ಮಾಡಿ ನಾನು ಟೆಸ್ಟ್ ಮಾಡ್ತೀನಿ. ಏನಂತೀರ, ಸಮಾಧಾನವಾಗಿ, ಯಾವುದು ಆರ್ಗ್ಯುಮೆಂಟು ಜಗಳ ಅದೆಲ್ಲ ಏನೂ ಇಲ್ಲ. ಸಮಾಧಾನದಲ್ಲೇ ಟೆಸ್ಟ್ ಮಾಡೋದು. ನೀವು JEE ಅದೆಲ್ಲ ಟೆಸ್ಟೆಲ್ಲ ಬರೆದಿತ್ತಿರಲ್ಲ, ಹಾಗೆ ನಾನು ಒಂದು ಮನಸ್ಸಿನ ಟೆಸ್ಟ್ ಮಾಡ್ತೀನಿ. ನನ್ನ ವೀಡಿಯೋಗಳೆಲ್ಲ ನೋಡ್ಕೊಂಬನ್ನಿ. ಅವಾಗಿನ್ನ ನನ್ನ ಹತ್ರ ಏನು ಮಾತಾಡಬೇಕು ಅಂತ ನಿಮಗೊಂದು ಸ್ಪಷ್ಟತೆ ಇರುತ್ತೆ. ನನ್ನ ಕನ್ನಡ ಶಿವಮೊಗ್ಗದವರಿಗೆ, ಅದು ಎಲ್ಲ ಕರ್ನಾಟಕದವ್ರಿಗೂ ಎಲ್ಲ ಅರ್ಥ ಆಗುತ್ತೆ. ಇನ್ನು ಜೋರಾಗಿ ಅಂದರೆ ಸಾಕು, ಇಷ್ಟು ಜೋರಾಗಿ ಮಾತಾಡಿದ್ರೆ ಸಾಕು. ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಏನೋ ಸರಿಯಾದ ಯೋಚನೆ, ಸರಿಯಾದ ವಿಚಾರ, ಸರಿಯಾದ ಶಬ್ದಗಳು ಮತ್ತು ಸರಿಯಾದ ಕೆಲಸ. ಕರ್ಮ ಕೆಲಸ ಎಲ್ಲ ಒಂದೇ. ರೈಟ್ ಆ್ಯಕ್ಷನ್ ಮಾಡಿ ನನ್ನ ಹತ್ರ ಬನ್ನಿ. ತಲೆ ಮೇಲಿಲ್ಲ, ಸೈಡಲ್ಲಿದೆ. ಶಿವಮೊಗ್ಗ ಹುಡುಗರು ಹುಡುಗಿಯರು ವಯಸ್ಸು 25 ಎಲ್ಲ ದಾಟ್ದವರು, ನಿಮಗೂ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದು ಬಂದರೆ ಚೆನ್ನಾಗಿ ಕಲಿಬೋದು. ಬನ್ನಿ, ಎಲ್ಲರೂ ಬನ್ನಿ. 25 ತನಕ ಅಂದರೆ 25 ವಯಸ್ಸು 25 ಮೇಲಿನವ್ರಿಗೆ ಮಾತಾಡಲ್ವಾ ಅಂತ. ಮಾತಾಡಿದ್ರು ಅವ್ರಿಗೆ ಬೇರೆ ಥರ ಇದು ಮಾಡಬೇಕಾಗತ್ತೆ. ಯಾರ್ಯಾರಿಗೆ ಹೇಗೆ ಮಾತಾಡಬೇಕು ನೋಡೋಣ. ಈ ಪೇಜಲ್ಲಿ ನೀವೇ ನೋಡ್ಬೋದು, ಒಂದು 4,000 ಮೇಲೆ, ಅಂದರೆ ಒಂದು 10% ಜನ
ಬಂದು ಬಂದು ಹೋಗೋರೆಲ್ಲ ಇರ್ತಾರೆ. ಕೆಲವರು ಒಂದು ವಾರ, ಒಂದು ತಿಂಗಳು ಫಾಲೋ ಮಾಡ್ತಾರೆ, ಆಮೇಲೆ ಅವ್ರಿಗೇನೋ ಇಷ್ಟ ಆಗಲ್ಲ, ಬಿಟ್ಟು ಹೋಗ್ತಾರೆ. ಇಂಟ್ರೆಸ್ಟ್ ಇರೋರು ಬನ್ನಿ.